ನನಗೆ ಬಂದಿತ್ತು. ಸೊ ಐ ಬೀನ್ ಎನ್ ಎಂಟರ್ಪ್ರಿನರ್, ಒಂದು ಬಿಸ್ನೆಸ್ ಮ್ಯಾನ್ ಇದ್ದೆ ನಾನು ಆಲ್ ಥ್ರೂಔಟ್ ಮೈ ಲೈಫ್. ಬಟ್ ನನ್ನ ಮಕ್ಕಳು ಗಿಟಾರ್ ಕಲ್ತ್ಕೊಂಡಾರೆ, ಆಲ್ಸೋ ಸಿಂಗ್ ಹಾಡ್ತಾರೆ ಇಬ್ಬರು ಅಸ್ಸಾಮಿಂದ. ಸೊ ನಾನು ಏನು ನೋಡಿ ಅಂದರೆ 20 ವರ್ಷದಿಂದ 25 ವರ್ಷದಿಂದ ಇಂಡಿಯಾನಾಗೆ ಅವಶ್ಯಕತೆ ಇಲ್ಲ ಅಂತದಕ್ಕೂ, ನಾಟ್ ಸೊ ನೆಸೆಸರಿ, ಎಲ್ಲದಕ್ಕೂ ಒಂದು ಬ್ರ್ಯಾಂಡ್ ಇದೆ. ಬಟ್ ಮ್ಯೂಸಿಕ್ ಎಜುಕೇಷನ್ ಸಿಸ್ಟಮ್ ಒಂದು ಒಳ್ಳೆ ಅಕಾಡೆಮಿಕ್ ಆ್ಯಂಡ್ ಆಲ್ಸೋ ಪ್ಯಾಷನ್ ಸಬ್ಜೆಕ್ಟ್ಗೆ ಒಂದು ಬ್ರ್ಯಾಂಡ್ ಯಾಕೆ ಇರಬಾರ್ದು, ಇರಲೇಬೇಕಲ್ಲ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಬಟ್ ಇಷ್ಟು ಪೂರ್ಣ ಮಟ್ಟಿಗೆ ಇವರ ವಿಷನ್ ಆಗಿರ್ಬೋದು, ಮಿಷನ್ ಆಗಿರ್ಬೋದು ತಿಳ್ಕೊಂಡ್ಮೇಲೆ ತುಂಬಾ ಸಂತೋಷ ಆಗ್ತದೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಗ್ರ್ಯಾಂಡ್ ಲಾಂಚ್. ಸರ್ ಹೇಳಿದ ಹಾಗೆ ಎಷ್ಟೋ ಬ್ರಾಂಚಸ್, 60ಕ್ಕೂ ಹೆಚ್ಚು ಬ್ರಾಂಚಸ್ಗಳು ಇಂಡಿಯಾ, ಆಲ್ ಓವರ್ ಇಂಡಿಯಾ ಮ್ಯೂಸಿಕಲ್ ಅಕಾಡೆಮಿ ಇರೋದಾಗಿರ್ಬೋದು. ಬೆಂಗಳೂರು ಎಂಥ ಬ್ಯುಸಿ ಊರು ನಿಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲ ಮೂಲೆಯಲ್ಲಿರೋ ಮಕ್ಳಿಗೂ ಅಥವಾ ಮ್ಯೂಸಿಕ್ ಪ್ಯಾಷನ್ ಕಲಿಬೇಕು ಅನ್ನೋ ಪ್ಯಾಷನ್ ಇರೋ ಎಲ್ರಿಗೂ ಕೂಡ ಮ್ಯೂಸಿಕ್ ಕ್ಲಾಸಸ್ ಅನ್ನೋದು ಆಕ್ಸೆಸಬಲ್ ಆಗಿರಬೇಕು ಅನ್ನೋ ಇವ್ರ ಉದ್ದೇಶ. ತುಂಬ ಏನಂದರೆ ಶ್ಲಾಘನೀಯ ಅಂತ ಹೇಳ್ಬೋದು. ಇದು 6ನೇ ಬ್ರಾಂಚ್ ಓಪನ್ ಆಗ್ತಿರೋದು ಬೆಂಗಳೂರಿನಲ್ಲಿ, 6ನೇದು ಅಥವಾ 8ನೇದು ಅನಿಸುತ್ತೆ. ಸೊ ಮತ್ತಷ್ಟು ಬೆಂಗಳೂರಲ್ಲಿ ಸರ್ ಹೇಳಿದ ಹಾಗೆ ಗೋಪ್ಶೆಟ್ಟಿ, CEO ಆಫ್ ದ ವರ್ಧಾನ್ ಫರ್ಟಿಲಿಟಿ ಹಾಸ್ಪಿಟಲು, ಒಂದು IVF ಸೆಂಟರ್ ಹಾಸ್ಪಿಟಲು. ನನಗೆ ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಒಂದು ಮ್ಯೂಸಿಕಲ್ ಅಕಾಡೆಮಿನ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಾವು ಗ್ರ್ಯಾಂಡ್ ಓಪನಿಂಗ್ ಮಾಡ್ತಾ ಇದ್ದೀವಿ. ಈ ಗ್ರ್ಯಾಂಡ್ ಓಪನಿಂಗ್ ಅಂತಂದರೆ ವಿ ಹ್ಯಾವ್ ರೀಚ್ ದ ಮೈಲ್ ಸ್ಟೋನ್, ಅಂದರೆ ಮೋರ್ ದೆನ್ 100 ಸ್ಟೂಡೆಂಟ್ ಎನ್ರೋಲ್ ಆಗಿದ್ದಾರೆ ನಮ್ಮಲ್ಲಿ. ಸೊ ಇದಕ್ಕಾಗಿ ಡಾಕ್ಟರ್ ಯಲ್ಲೂರಿ ಸರ್ ನಮ್ಮ ಹೆಡ್ ಆಫೀಸಿಂದ ಬಂದಿದ್ದಾರೆ, ಹೈದ್ರಾಬಾದಿಂದ ಬಂದಿದ್ದಾರೆ. ಅವರು ಫೌಂಡರ್ ಆಫ್ ದ ಮ್ಯೂಸಿಕಲ್ ಅಕಾಡೆಮೀಸ್. ಇಲ್ಲಿ ನಮ್ಮ ಬೆಂಗಳೂರಲ್ಲಿ 10 ಬ್ರಾಂಚಸ್ ಇದೆ ಮ್ಯೂಸಿಕಲ್ ಅಕಾಡೆಮಿ. ಒನ್ ಆಫ್ ದ ಬ್ರಾಂಚ್ ಈಸ್ ನಮ್ಮದು ಅಮೃತಹಳ್ಳಿ ಮ್ಯೂಸಿಕಲ್ ಅಕಾಡೆಮಿ. ಹಾಗೆ ನಾಗರಂಜಿನಿ ಅನ್ನೋರು ಪ್ಲೇಬ್ಯಾಕ್ ಸಿಂಗರು. ಅವರು ನಮ್ಮ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಪ್ಲೇಬ್ಯಾಕ್ ಸಿಂಗರು. ತುಂಬ ಹಾಡುಗಳನ್ನು ಹಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀದೇವಿ ಅವರು ಹಿಂದೂಸ್ತಾನಿ ಸಿಂಗರ್, ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವತ್ತಿನ ಪ್ರೋಗ್ರಾಮ್ದು ಮುಖ್ಯ ಉದ್ದೇಶ ಏನು ಅಂತಂದರೆ, ಈಗ ಮಕ್ಕಳೆಲ್ಲ, ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ತಮ್ಮ ಸಮಯವನ್ನು ಒಂದು ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ 3 ವರ್ಷದಿಂದ 60-70 ವರ್ಷದವರೆಗೂ ಕೂಡ ಇಲ್ಲಿ ಬಂದು ಮ್ಯೂಸಿಕ್ನ ಕಲಿಬೋದು. ನಮ್ಮಲ್ಲಿ ನಾವು ಗಿಟಾರು, ಕೀಬೋರ್ಡು ಮತ್ತು ಓಕಲ್ ಕರ್ನಾಟಿಕ್, ಓಕಲ್ ಹಿಂದೂಸ್ತಾನಿ ಹಾಗೂ ಡ್ರಮ್ಸ್ನ ನಾವು ಕಲಿಸ್ತಾ ಇದ್ದೀವಿ. ಜೊತೆಗೆ ಡ್ಯಾನ್ಸ್ ಕೂಡ ನಾವು ಕಲಿಸ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ಮಕ್ಕಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ಯಾಜೆಟ್ಸ್ಗೆ ಬಲಿ ಆಗ್ತಾರೆ. ಮೊಬೈಲ್ ಆಗಿರ್ಬೋದು, TV ಆಗಿರ್ಬೋದು, ಅನಾವಶ್ಯಕವಾದಂಥ ಇರ್ರಿಲೆವೆಂಟ್ ಥಿಂಗ್ಗಳಲ್ಲಿ ಒಳಗಾಗೋದ್ರಿಂದ ಈ ಮ್ಯೂಸಿಕಲ್ ಈಸ್ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈ ಒಂದು ಗಿಟಾರ್ ಕಲಿಯೋದ್ರಿಂದ ಆಗಿರ್ಬೋದು, ಕೀಬೋರ್ಡ್ ಕಲಿಯೋದರಿಂದ ಆಗಿರ್ಬೋದು, ಅವರಿಗೆ ಫೋಕಸ್ ಸಿಗುತ್ತೆ, ಕಾನ್ಸಂಟ್ರೇಷನ್ ಬೆಳೆಯುತ್ತೆ. ಇದರಿಂದ ಏನಾಗುತ್ತೆ, ಅವ್ರ ಸ್ಟಡೀಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಮುಂದೆ ನಾವು ಎಲ್ಲ ಸ್ಟಡೀಸ್ ಮಾಡಿದವ್ರದ್ದೇ ಲೈಫ್ ಅಂತ ಏನೂ ಇಲ್ಲ. ಮ್ಯೂಸಿಕ್ ಇಂಡಸ್ಟ್ರಿನಲ್ಲೂ ಕೂಡ ಪ್ರೊಫೆಷ್ನಲ್ ಲೈಫನ್ನ ಬೆಳೆಸ್ಕೋಬೋದಾಗಿದೆ. ಅದ್ರ ಜೊತೆಗೆ ನಮ್ಮ ಟೀಚರ್ಸ್ಗೂ ಕೂಡ ನಾವು ಹೈ ಪ್ರೀಮಿಯಂ ಪೇಮೆಂಟ್ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಟೀಚರ್ಸ್ಗೂ ಕೂಡ ಪ್ರೊಫೆಷ್ನಲ್ ಲೈಫ್ ಇದೆ, ಸ್ಟೂಡೆಂಟ್ಸ್ಗೂ ಇದೆ. ಫೈನಲಿ ನಮ್ಮ ಸಮಯವನ್ನು ಒಂದು ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಅಮೃತಹಳ್ಳಿ ನಮ್ಮ ಮ್ಯೂಸಿಕ್ ಅಕಾಡೆಮಿನಲ್ಲಿ ನಾವು ಕರಿಕ್ಯುಲಮ್ ಬೇಸ್ಡ್ ನಾವು ಮಾಡ್ತಾ ಇದ್ವಿ. 3 ತಿಂಗಳು ಕೋರ್ಸು, 6 ಮಂತ್ಸ್ ಕೋರ್ಸು, 1 ಇಯರ್ ಕೋರ್ಸು. ಇದರಿಂದ ಅವ್ರಿಗೆ ಲರ್ನಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು. ಮುಂದೆ ಅವ್ರು ಪ್ರೊಫೆಷ್ನಲಿ ಗ್ರೋತ್ ಬೇಕು ಅಂತಂದರೆ ನಾವು ಎಕ್ಸಾಮ್ಸ್ ಬರಿಬೇಕಾದ್ರೆ ಜೂನಿಯರ್, ಸೀನಿಯರ್ ಎಕ್ಸಾಮ್ಸ್ಗೂ ನಾವು ಹೆಲ್ಪ್ ಮಾಡ್ತೀವಿ. ಸೊ ಅವರು ಪ್ರೊಫೆಷ್ನಲಿ ಕೂಡ ಅವರು ಬೆಳಿಬಹುದಾಗಿದೆ. ಜೊತೆಗೆ ನಾವು ಎವ್ರಿ ಮಂತು ನಾವು ಓಪನ್ ಮೈಕ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅಂದರೆ ಇಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕೂಡ ಬಹಳ ಇಂಪಾರ್ಟೆಂಟು. ಮಕ್ಕಳು ಏನು ಕಲಿತಾ ಇದ್ದಾರೆ, ಮುಂದೆ ಏನು ಕಲಿಬೇಕಾಗಿದೆ, ಅವ್ರದ್ದು ಫೀಡ್ಬ್ಯಾಕ್ ಕೊಡ್ತೀವಿ. ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಇನ್ಸ್ಟ್ರೂಮೆಂಟ್ಸ್ ತೊಗೊಳ್ಳಿ ಅಂತ ಹೇಳ್ತೀವಿ. ಮೊದಲಿಗೆ ನಾವು ಇನ್ಸ್ಟ್ರೂಮೆಂಟ್ಸ್ ತೊಗೊಳ್ಳಿಕ್ಕೆ ಹೇಳಲ್ಲ. ಯಾಕೆಂದರೆ ನಮ್ಮ ಅಕಾಡೆಮಿಯಲ್ಲಿ ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದು ಇನ್ಸ್ಟ್ರೂಮೆಂಟ್ ಇದೆ, ಒಂದೊಂದು ಹೆಡ್ಫೋನ್ ಇದೆ. ಇಂಡಿವಿಜುವಲ್ ಆಗಿ ಅವರು ಕಲಿಬಹುದು. ಕಲಿತಾದ್ಮೇಲೆ ಒಂದು 8-10 ಕ್ಲಾಸ್ ಆದಮೇಲೆ ಅವ್ರದ್ದು ಇಂಟ್ರೆಸ್ಟು, ಗ್ರಾಸ್ಪಿಂಗು ಅದನ್ನೆಲ್ಲ ನೋಡಿಕೊಂಡು ಒಂದು ಇನ್ಸ್ಟ್ರೂಮೆಂಟ್ ತೊಗೊಳ್ಳಿ ಅಂತ ಹೇಳಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಮನೆಯಲ್ಲಿ ಫ್ರೀ ಟೈಮಲ್ಲಿ ಅವರು ಪ್ರಾಕ್ಟೀಸ್ ಮಾಡಿ ಈ ಥರ ನೋಡಿ. ಇವತ್ತು ನಾವು ಸ್ಟೇಜ್ ಪರ್ಫಾರ್ಮೆನ್ಸು, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅವರಿಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ದೇ ಆರ್ ಫೀಲ್ ಲೈಕ್ ಐ ಆಮ್ ಎ ಸೆಲೆಬ್ರಿಟಿ. ಯಾವುದೇ ಡಿಪ್ರೆಷನ್ ಇರೋದಿಲ್ಲ, ಏನಿಲ್ಲ, ಒಂದು ಹ್ಯಾಪಿ ಮೂಡ್ ಇರುತ್ತೆ. ಜೀವನ ಅನ್ನೋದು
ನಾವು ಹ್ಯಾಪಿಯಾಗಿ ಬದುಕಬೇಕಾಗಿದೆ. ಯಾವುದೇ ರೀತಿಯಾದರೂ ಆಗಲಿ, ಮ್ಯೂಸಿಕ್ಕಿಂದ ಆಗಲಿ, ಹಾಡೋದ್ರಿಂದ ಆಗಲಿ, ಹ್ಯಾಪಿಯಾಗಿ ನಮ್ಮ ಬದುಕನ್ನು ನಮ್ಮ ಮ್ಯೂಸಿಕಲ್ ಅಕಾಡೆಮಿನಲ್ಲಿ ಹೇಳ್ತಾ ಇದ್ದೀವಿ. ನಾವು ಎವ್ರಿ ಮಂತ್ ಓಪನ್ ಮೈಕ್ ಪ್ರೋಗ್ರಾಮ್ನ ಮಾಡ್ತಾ ಇದ್ವಿ, PTMನ ಮಾಡ್ತಾ ಇದ್ವಿ. ಮುಂದೆ ನಾವು ನಮ್ಮ ಹತ್ರ ಇರುವಂಥ ಅಪಾರ್ಟ್ಮೆಂಟಲ್ಲೆಲ್ಲ ನಾವು ಟೀಚ್ ಮಾಡ್ತಾ ಇದ್ದೀವಿ. ಈ ಮ್ಯೂಸಿಕ್ನ ಕಲೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಫೋಕಸ್ಸು ಕಾನ್ಸಂಟ್ರೇಷನ್ ಮಾಡಬಹುದು ಅಂತ ನಮ್ಮದು ಇದು ಮುಖ್ಯ ಉದ್ದೇಶ ಇರುತ್ತೆ. ನಾವು ನಮ್ಮ ಫೌಂಡರ್ ಆದಂಥ ಯಲ್ಲೂರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಾವು ವೆರಿ ಪ್ರೌಡ್ ಓನರ್ ಆಫ್ ದಿಸ್ ಮ್ಯೂಸಿಕಲ್ ಅಕಾಡೆಮಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.